ಹೆಂಗ್ ಕೂತ್ಕೊಳ್ಳಿ ನಾಯಕ್ರೆ? ತಕೊಳ್ಳಿ. ಇದೇನ್ ಹಾಗೆ ನೋಡ್ತಿದ್ದೀರಲ್ಲ? ಗಂಡ ಹೆಂಡತಿ ಇಬ್ರು ತಿನ್ಬೇಕಿದನ್ನ. ನೀವು ಅವ್ರಿಗೆ ತಿನ್ಸಿ, ಅವರು ನಿಮಗ್ ತಿನ್ಸ್ಲಿ. ನಾಯಕ್ರೆ, ಏನಿದು? ಇದೇನ್ ಬೇರೆ ಅಲ್ಲಪ್ಪ. ನಿಮ್ ಊರಲ್ಲಿ ಊಟ ಆದ್ಮೇಲೆ ತಾಂಬೂಲ ಹಾಕೋತಿರಲ್ಲ, ಅದೇ ತರನೇ ನಮ್ಮೂರಲ್ಲಿ ಊಟ ಆದ್ಮೇಲೆ ಇದನ್ನ ಗಂಡ ಹೆಂಡತಿಗೆ ತಿನ್ನಿಸ್ತಾನೆ, ಹೆಂಡತಿ ಗಂಡನಿಗೆ ತಿನ್ನಿಸ್ತಾಳೆ. ದಂಪತಿಗಳು ಒಬ್ರಿಗೊಬ್ರಿಗೆ ತಿನ್ನಿಸುವಾಗ ಗಂಡ ಹೆಂಡತಿ ನಡುವೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಓ, ನಿಮ್ಗೂ ನಿಮ್ ಶ್ರೀಮತಿಯವ್ರಿಗೂ ಇಷ್ಟೊಂದು ಅನ್ಯೋನ್ಯತೆ ಇರೋದಕ್ಕೆ ಇದೇನ ಕಾರಣ? ನಾನು ಇವಳ ಮೇಲೆ ಇಟ್ಟಿರೋ ಪ್ರೀತಿ ಇವತ್ ಮಾತ್ರ ಅಲ್ಲ, ನಾವಿಬ್ರು ಮಣ್ಣಲ್ಲಿ ಮಣ್ಣಾಗಿ ಹೋಗೋವರೆಗೂ ಆ ಪ್ರೀತಿ ಕಮ್ಮಿ ಆಗಲ್ಲ. ಏನ್ ಚೆಲ್ವಿ, ನಾನ್ ಸರಿಯಾಗಿ ಹೇಳ್ತಿದ್ದೀನಿ ತಾನೆ? ಹಾಗಿದ್ರೆ ನಮಗೂ ಇದೇ ಬೇಕಿತ್ತು. ನೀವ್ ಹೇಳೋದು ಅರ್ಥ ಆಯ್ತು. ಅದ್ ಸರಿ, ನೀವೆಲ್ರೂ ಮೊದ್ಲಿಂದನೂ ಇಲ್ಲೇ ಇದ್ದೀರಾ ಅಥವಾ ಏನಾದ್ರೂ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿದ್ದ? 300-400 ವರ್ಷಗಳ ಹಿಂದೆ ನಮ್ಮ ವಂಶಸ್ಥರು ಇಲ್ಲಿ ಬಂದು ನೆಲೆಸಿದ್ರಂತೆ. ಇಲ್ಲಿಗೆ ಹೇಗ್ ಬಂದ್ರಂತೆ? ಅದೇ ಪ್ರೀತಿ ಪ್ರೇಮದಿಂದ. ಏನ್ ಹೇಳ್ತಿದ್ದೀರಾ? ಪ್ರೀತಿ ಪ್ರೇಮದಿಂದನಾ? ಹೌದು, ಒಂದು ಯುವ ಜೋಡಿಗಳ ಪ್ರೀತಿಯಿಂದಾನೇ ಈ ಗ್ರಾಮ ಶುರುವಾಗಿದ್ದು. ಇದು 300-400 ವರ್ಷಗಳ ಹಿಂದೆ ಇದು ಬರೀ ಕಾಡಾಗಿತ್ತು. ಈಗ ಪ್ಯಾಟೆನು ಕಾಡಿಗೆ ಹತ್ರ ಆಗ್ಬಿಟ್ಟಿದೆ. ಹೌದಾ ನಾಯಕ್ರೆ? ಆಗಿನ ಕಾಲದಲ್ಲಿ ಈ ಪ್ರೀತಿ ಪ್ರೇಮನ ಅಷ್ಟು ಸುಲಭವಾಗಿ ಒಪ್ಕೋತಿರ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಪ್ರೇಮ ಅಂದ್ರೆ ಯಾರಿಗೂ ಅರ್ಥನೇ ಆಗ್ತಿರ್ಲಿಲ್ಲ. ಒಬ್ಬ ಹುಡುಗನಿಗೆ ಒಬ್ಳು ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ಬಿಟ್ರೆ ಮಹಾ ಅಪರಾಧ ಅದು. ಪ್ರೀತಿ ಪ್ರೇಮ ಅನ್ನೋದು ಮುಚ್ಚಿಡಕ್ಕಾಗತ್ತಾ? ಅದು ಬಂದೇ ಬರುತ್ತೆ. ರಾಜನ ಕಾಲದಿಂದ ಈಗಿನ ಕಾಲದವರೆಗೂ ಪ್ರೀತಿಗೆ ಮಹತ್ವ ಇದ್ದೇ ಇದೆ ಅಲ್ವಾ? ಹಂಗೆ ನಮ್ಮ ವಂಶಸ್ಥರಾದ ವೀರಣ್ಣಂಗೂ ರಂಗಮ್ಮಂಗೂ ಪ್ರೀತಿ ಹುಟ್ಕತು. ವೀರಣ್ಣ ತಾತ ರಂಗಮ್ಮಜ್ಜಿ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ರು. ಆ ಪ್ರೀತಿ ವಿಷಯ ಊರಿಗೆ ಗೊತ್ತಾಗ್ಬಿಡ್ತು. ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ವೀರಣ್ಣ ತಾತ ರಂಗಮ್ಮ ಅಜ್ಜಿ ಅವರೇ ಎಲ್ರಿಗೂ ವಿಷಯ ತಿಳಿಸೋಣ ಅನ್ಕೊಂಡ್ರು. ಪ್ರೀತಿ ಪ್ರೇಮ ಬೇಡ ಅಂತ ವಿರೋಧ ಮಾಡ್ಬಿಟ್ಟಿದ್ರಂತೆ. ರಂಗಮ್ಮಜ್ಜಿ ಮನೇಲಿ ಅವ್ರಿಗಿಷ್ಟ ಇಲ್ದಿರೋ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕು ಅಂತ ಏರ್ಪಾಡು ಮಾಡ್ಬಿಟ್ರಂತೆ.